ಒಂದು ಕಾರ್ಡ್ ಇದ್ರೆ ಬಸ್ಸು, ಟ್ರೈನು, ಬ್ಯಾಂಕಿಂಗು, ಸರ್ಕಾರಿ ಯೋಜನೆಗಳು ಅಷ್ಟೇ ಅಲ್ಲ, ಆಸ್ಪತ್ರೆಗಳಲ್ಲಿ ಪಡೆಯೋ ಚಿಕಿತ್ಸೆಗೂ ಕೂಡ ಡಿಸ್ಕೌಂಟ್ ಸಿಗುತ್ತೆ. ಕಷ್ಟದ ಸಮಯದಲ್ಲಿ ನಿಮ್ಮ ಹಣ ಉಳಿಸುತ್ತೆ. ಸರ್ಕಾರಿ ಅಥವಾ ಪ್ರೈವೇಟ್ ಕಚೇರಿಗಳಲ್ಲಿ ನಿಮಗೆ VIP ಟ್ರೀಟ್ಮೆಂಟ್ ಕೊಡಿಸುವಂತೆ ಮಾಡುತ್ತೆ. ಎಸ್, ಆ ಸೂಪರ್ ಕಾರ್ಡ್ ಹೆಸರೇ ಸೀನಿಯರ್ ಸಿಟಿಜನ್ ಕಾರ್ಡ್. ಹಾಗಾದ್ರೆ ಈ ಕಾರ್ಡ್ ನಿಂದ ಏನೇನ್ ಲಾಭ ಇದೆ, ಯಾರಿಗೆಲ್ಲ ಈ ಕಾರ್ಡ್ ಸಿಗುತ್ತೆ, ಈ ಕಾರ್ಡ್ಗೆ ಅಪ್ಲೈ ಮಾಡೋದು ಹೇಗೆ, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ನೋಡಿ, ನಮ್ಮ ಮನೆಯ ಹಿರಿಯರು ಅಂದ್ರೆ ಅವರು ಬರೀ ವಯಸ್ಸಾದವರಲ್ಲ ಅಲ್ವಾ. ಸೊ ನಮ್ಮ ಇಡೀ ಮನೆಗೆ ಒಂದು ದೊಡ್ಡ ಆಧಾರ ಸ್ತಂಭ ಇದ್ದಂಗೆ. ಜೀವನ ಪೂರ್ತಿ ಮಕ್ಕಳಿಗೋಸ್ಕರ ಸಂಸಾರಕ್ಕಾಗಿ ದುಡಿದು ದಣಿದಿರುವಂತ ಅವರು 60 ವರ್ಷದ ನಂತರ ತುಂಬಾ ನೆಮ್ಮದಿಯಾಗಿ ಗೌರವದಿಂದ ಕಳಿಬೇಕು ಅನ್ನೋದು ನಮಗೆಲ್ಲರಿಗೂ ಕೂಡ ಇರುವಂತ ಆಸೆ ಅಲ್ವಾ. ಸೊ ಇದೇ ಉದ್ದೇಶದಿಂದ ಸರ್ಕಾರ ಹಿರಿಯ ನಾಗರಿಕರಿಗಾಗಿ ಸೀನಿಯರ್ ಸಿಟಿಜನ್ ಕಾರ್ಡ್ ಅನ್ನುವಂತ ಒಂದು ವಿಶೇಷ ಸೌಲಭ್ಯವನ್ನ ತಂದಿದೆ. ಸೊ ಹಾಗಾದ್ರೆ ಏನಿದು ಸೀನಿಯರ್ ಸಿಟಿಜನ್ ಕಾರ್ಡ್? ಈ ಕಾರ್ಡ್ ನಿಂದ ಏನೆಲ್ಲ ಬೆನಿಫಿಟ್ ಇದೆ? ನಮ್ಮ ತಂದೆ ತಾಯಿಗೆ ಅಥವಾ ನಮ್ಮ ಮನೆಯಲ್ಲಿ ಹಿರಿಯರಿದ್ರೆ ಅವರಿಗೆ ಹೇಗೆ ಈ ಒಂದು ಸೀನಿಯರ್ ಸಿಟಿಜನ್ ಕಾರ್ಡ್ ಅನ್ನ ಮಾಡಿಸೋದು, ಇದೆಲ್ಲದರ ಬಗ್ಗೆ ನಾನೀಗ ಹೇಳ್ತಾ ಹೋಗ್ತೀನಿ. ಇದು ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಮೊದಲಿಗೆ ಸೀನಿಯರ್ ಸಿಟಿಜನ್ ಕಾರ್ಡ್ ಅಂತ ಹೇಳಿದ್ರೆ ಏನು ನೋಡಿ. ತುಂಬಾ ಜನ ಸೀನಿಯರ್ ಸಿಟಿಜನ್ ಕಾರ್ಡ್ ಇದು ಬರೀ ವಯಸ್ಸಿನ ದಾಖಲೆಗೆ ಅಷ್ಟೇ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಇದು 60 ವರ್ಷ ಮೇಲ್ಪಟ್ಟ ಭಾರತೀಯ ನಾಗರಿಕರಿಗಾಗಿ ಸರ್ಕಾರ ನೀಡುವಂತ ಒಂದು ಅಧಿಕೃತ ಗುರುತಿನ ಚೀಟಿಯಾಗಿದೆ. ಅಂದ್ರೆ ಟ್ರೈನು, ಬಸ್ ಪ್ರಯಾಣ, ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಇರಬಹುದು, ಅಥವಾ ಬ್ಯಾಂಕಿಂಗ್ ಕೆಲಸಗಳಿಗೆ ಆಗಿರ್ಬೋದು, ಅಥವಾ ಸರ್ಕಾರಿ ಯೋಜನೆಗಳಲ್ಲಿ ಒಂದು ರಿಯಾಯಿತಿ ವಿಶೇಷ ಸೌಲಭ್ಯವನ್ನ ಪಡೆಯೋದಕ್ಕಿರ್ಬೋದು. ಈ ರೀತಿ ಎಲ್ಲಾ ರೀತಿಯಲ್ಲೂ ಕೂಡ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಕಷ್ಟದ ಸಮಯದಲ್ಲಿ ಇದು ನಿಮ್ಮ ಹಣವನ್ನು ಉಳಿಸುತ್ತೆ. ಅಷ್ಟೇ ಅಲ್ಲ, ನಿಮಗೇನಾದ್ರೂ ಖಾಸಗಿ ಕಚೇರಿ, ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಆಗಬೇಕು ಅಂತ ಹೇಳಿದ್ರು ಕೂಡ VIP ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ ಈ ಕಾರ್ಡ್ ಇಂದ. ಹಾಗಾಗಿ ಇದನ್ನ ನಾವು ಮ್ಯಾಜಿಕ್ ಕಾರ್ಡ್ ಅಂತೇಳಿ ಕರಿಬಹುದು. ಸೊ ಹಾಗಿದ್ರೆ ಈ ಕಾರ್ಡ್ ನಿಂದ ಹಿರಿಯ ನಾಗರಿಕರಿಗೆ ಏನ್ ಲಾಭ ಆಗುತ್ತೆ ನೋಡಿ. ನೀವೆಲ್ಲಾದ್ರೂ ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ಪ್ರಯಾಣದಲ್ಲಿ ಭಾರಿ ಡಿಸ್ಕೌಂಟ್ ಸಿಗುತ್ತೆ. ಸೊ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂದ್ರೆ KSRTC ಬಸ್ನಲ್ಲಿ ಪ್ರಯಾಣಿಸುವಾಗ ಟಿಕೆಟ್ ರೇಟ್ನಲ್ಲಿ, ಟಿಕೆಟ್ ದರದಲ್ಲಿ ನೇರವಾಗಿ ನಿಮಗೊಂದು 25% ವರೆಗೆ ಡಿಸ್ಕೌಂಟ್ ಸಿಗುತ್ತೆ. ಅಷ್ಟೇ ಅಲ್ಲ, ಇನ್ನು ಟ್ರೈನಲ್ಲಿ ಹೋಗ್ತೀರಾ, ರೈಲು ಪ್ರಯಾಣದಲ್ಲಿ ಹಿರಿಯ ನಾಗರಿಕರಿಗಾಗಿ ಟಿಕೆಟ್ ಬುಕ್ಕಿಂಗ್ಗೆ ಪ್ರತ್ಯೇಕ ಕೌಂಟರ್ಗಳಿರ್ತವೆ. ಅಷ್ಟೇ ಅಲ್ಲ, ರೈಲ್ನಲ್ಲಿ ಕೆಳಮಟ್ಟದ ಸೀಟುಗಳು ಅಂದ್ರೆ ಲೋವರ್ ಬರ್ತ್ ಆದ್ಯತೆಯ ಮೇರೆಗೆ ಹಿರಿಯ ನಾಗರಿಕರಿಗೆ ನೀಡಲಾಗುತ್ತೆ. ಅಷ್ಟೇ ಅಲ್ಲ, ಇನ್ನು ನೀವೇನಾದ್ರೂ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ಏರ್ ಇಂಡಿಯಾದಂತಹ ಕೆಲವು ಪ್ರತಿಷ್ಠಿತ ವಿಮಾನಯಾನ ಸಂಸ್ಥೆಗಳು ಹಿರಿಯ ನಾಗರಿಕರಿಗೆ ಮೂಲ ಪ್ರಯಾಣ ದರದಲ್ಲಿ ಅಂದ್ರೆ ಬೇಸ್ ಫೇರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ವಿಶೇಷ ಡಿಸ್ಕೌಂಟ್ ಅನ್ನ ಕೂಡ ಕೊಡುತ್ತೆ. ಇನ್ನು ಬ್ಯಾಂಕಿಂಗ್ ಅಥವಾ ಫೈನಾನ್ಸ್ ವಿಚಾರಕ್ಕೆ ಬರೋದಾದ್ರೆ FD ಮೇಲೆ ಹೆಚ್ಚು ಬಡ್ಡಿ ಸಿಗುತ್ತೆ. ಸೊ ಬ್ಯಾಂಕ್ಗಳಲ್ಲಿ ಮಾಡುವಂತ ಈ FD ಇದೆಯಲ್ಲ, ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳ್ತೀವಲ್ಲ, ಅದರ ಮೇಲೆ ಸಾಮಾನ್ಯ ನಾಗರಿಕರಿಗಿಂತ, ಸಾಮಾನ್ಯ ಜನರಿಗಿಂತ ಹಿರಿಯ ನಾಗರಿಕರಿಗೆ ಪರ್ಸೆಂಟೇಜ್ ವೈಸ್ ಹೆಚ್ಚಿನ ಬಡ್ಡಿ ಸಿಗುತ್ತೆ. ಸೊ ಇದು ನಿಮ್ಮ ನೆನಪಲ್ಲಿರಲಿ. ಇನ್ನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂತ ಹಿರಿಯ ನಾಗರಿಕರಿಗಾಗಿ ಸಾಮಾನ್ಯರಿಗಿಂತ ತೆರಿಗೆ ವಿನಾಯಿತಿಯ ಮಿತಿ, ಟ್ಯಾಕ್ಸ್ ಎಕ್ಸಂಪ್ಷನ್ ಲಿಮಿಟ್ ಅಂತ ಹೇಳ್ತೀವಲ್ಲ, ಅದು ಹೆಚ್ಚಿರುತ್ತೆ. ಇನ್ನು ನೆಕ್ಸ್ಟ್ ಪಿಂಚಣಿ ಅಥವಾ ಪೆನ್ಷನ್ ವಿಚಾರಕ್ಕೆ ಬರೋದಾದ್ರೆ BPL ಕಾರ್ಡ್ ಹೊಂದಿರುವಂತ ಹಿರಿಯರಿಗೆ ಸಂಧ್ಯಾ ಸುರಕ್ಷಾ ಅಥವಾ ವೃದ್ಧಾಪ್ಯ ವೇತನದಂತಹ ಮಾಸಿಕ ಪಿಂಚಣಿ ಸೌಲಭ್ಯ ಪಡೆಯೋದಕ್ಕೆ ಈ ಕಾರ್ಡ್, ಸೀನಿಯರ್ ಸಿಟಿಜನ್ ಕಾರ್ಡ್ ಇದೆಯಲ್ಲ, ಇದು ಒಂದು ದೊಡ್ಡ ದಾಖಲೆಯಾಗಿ ಕೆಲಸ ಮಾಡುತ್ತೆ. ಇನ್ನು ನಾವು ಹೆಲ್ತ್ ಕೇರ್ ಸೆಕ್ಟರ್ಗೆ ಬರೋದಾದ್ರೆ ಹಿರಿಯ ನಾಗರಿಕರಿಗೆ ಏನೇನು ಪ್ರಯೋಜನ ಸಿಗುತ್ತೆ ಈ ಕಾರ್ಡ್ ನಿಂದ ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ನಿಮ್ಮ ಮನೆಯಲ್ಲಿರುವಂತ ಹಿರಿಯರಿಗೆ ಸೀನಿಯರ್ ಸಿಟಿಜನ್ ಕಾರ್ಡ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ನೀವು ನಿಮಗೆ ಹಾಗೂ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ತಗೊಳ್ಳೋದು ಕೂಡ ಅಷ್ಟೇ ಮುಖ್ಯ, ತುಂಬಾನೇ ಮುಖ್ಯ. ಇಲ್ಲಿ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ಏನು ನೋಡಿ, ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆಗೆ ಟರ್ಮ್ ಇನ್ಶೂರೆನ್ಸ್, ಹಾಗೇನೆ ನಿಮ್ಮ ಹಾಗೂ ನಿಮ್ಮ ಫ್ಯಾಮಿಲಿಯವರಿಗೆ ಹೆಲ್ತ್ ಇನ್ಶೂರೆನ್ಸ್, ಇವೆರಡೂ ಕೂಡ ಮಾಡಿಸ್ಬೇಕು. ಇವೆರಡೂ ಕೂಡ ತುಂಬಾನೇ ಮುಖ್ಯ. ಇದು ಅವಶ್ಯಕತೆ, ಅನಿವಾರ್ಯತೆ ಕೂಡ ಹೌದು. ಆದ್ರೆ ನಂಗೆ ಗೊತ್ತು, ತುಂಬಾ ಜನರಿಗೆ ಸವಾಲು ಎದುರಾಗೋದೇ ಇಲ್ಲಿ. ಏನ್ ಸವಾಲು ನೋಡಿ, ಯಾವ ಇನ್ಶೂರೆನ್ಸ್ ಪ್ಲಾನ್ ಸರಿಯಾಗಿದೆ, ನಮಗೆ ಯಾವುದು ಸೂಕ್ತ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಹೆಚ್ಚಿನವರಿಗೆ ಗೊತ್ತಿಲ್ಲ, ಹಾಗೂ ಅದು ತುಂಬಾ ಕಷ್ಟ ಅಂತ ಹೇಳುವಂತ ಭಾವನೆ. ಸೊ ಹೆಚ್ಚಿನವರು ಇನ್ಶೂರೆನ್ಸ್ ತಗೊಳ್ಳದೇ ಇರೋದಕ್ಕೆ ಇದೇ ಕಾರಣ ಇರ್ಬೋದೇನೋ. ಆದ್ರೆ ನೀವು ಚಿಂತೆ ಮಾಡಬೇಕಿಲ್ಲ ನೋಡಿ. ನಾನು ವೈಯಕ್ತಿಕವಾಗಿ ನಿಮಗೊಂದು ಪ್ಲಾಟ್ಫಾರ್ಮ್ ಅನ್ನ ಸಜೆಸ್ಟ್ ಮಾಡ್ತೀನಿ, ಅದೇನೆ ಡಿಟ್ಟೋ ಇನ್ಶೂರೆನ್ಸ್. ಇವರು ಪ್ರಾಮಾಣಿಕ ಮತ್ತು ಸ್ಪ್ಯಾಮ್ ಮುಕ್ತ ಇನ್ಶೂರೆನ್ಸ್ ಸಲಹೆಯನ್ನ ನೀಡ್ತಾರೆ.
ಡಿಟ್ಟೋ ಅನ್ನೋದು ಝೆರೋದಾ ಬೆಂಬಲಿತ ಝೆರೋದಾ ಬ್ಯಾಕ್ಡ್ ಕಂಪನಿ ಆಗಿದ್ದು ಇದು ನಿಮ್ಮ ಪರ್ಸನಲ್ ಇನ್ಶೂರೆನ್ಸ್ ಗೈಡ್ ಆಗಿ ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ನೀವು ಕಾಲ್ ಬುಕ್ ಮಾಡಿದ್ರೆ ನಿಮ್ಮದೇ ಭಾಷೆಯಲ್ಲಿ IRDAI ಸರ್ಟಿಫೈಡ್ ಮಾರ್ಗದರ್ಶಕರು ನಿಮ್ಮ ಎಲ್ಲ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ, ಗೊಂದಲಗಳನ್ನ ಬಗೆಹರಿಸ್ತಾರೆ, ಅಲ್ಲದೆ ನಿಮಗೆ ಸೂಕ್ತವಾದ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವರ ಕನ್ಸಲ್ಟೇಷನ್ ಕಾಲ್ಗಳು ಹಾಗೂ ಕ್ಲೈಮ್ ಸಪೋರ್ಟು ಇವೆಲ್ಲವೂ ಕೂಡ ನಿಮಗೆ 100% ಫ್ರೀ. ಡಿಟ್ಟೋದವರು ಈಗಾಗಲೇ 13 ಲಕ್ಷಕ್ಕೂ ಹೆಚ್ಚು ಜನರಿಗೆ ಸರಿಯಾದ ಇನ್ಶೂರೆನ್ಸ್ ಆಯ್ಕೆ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಮತ್ತು ಅವರ ರೇಟಿಂಗು 5ಕ್ಕೆ 4.9ರಷ್ಟಿವೆ. ಸೊ ನಿಮಗೆ ಸೂಕ್ತವಾದ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಡಿಟ್ಟೋ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಕ್ಲೈಮ್ ಏನಾದರೂ ರಿಜೆಕ್ಟ್ ಆದ್ರೆ ಡಿಟ್ಟೋ ನಿಮ್ಮ ಪರವಾಗಿ ಎಲ್ಲಾ ದಾಖಲೆಗಳೊಂದಿಗೆ ನಿಂತು 24/7 ಫೈಟ್ ಮಾಡುತ್ತೆ. ನೋಡಿ, ನಾನಂತೂ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋ ಸಂದರ್ಭದಲ್ಲಿ ಡಿಟ್ಟೋ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿದ್ದೀನಿ. ಇದರಿಂದ ನನಗೆ ತುಂಬಾನೇ ಹೆಲ್ಪ್ ಆಗಿದೆ. ಇನ್ನು ಒಳ್ಳೆಯ ವಿಷಯ ಏನು ಅಂತ ಹೇಳಿದ್ರೆ ಇತರ ಏಜೆಂಟ್ಗಳಂತೆ ಡಿಟ್ಟೋದವರು ನಿಮಗೆ ಪದೇ ಪದೇ ಕಾಲ್ ಮಾಡಿ ತೊಂದರೆ ಕೊಡೋದಿಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪಾಲಿಸಿಯನ್ನ ಇವರ ಸಲಹೆಯನ್ನ ಪಡೆದು ಖರೀದಿಸೋದಿಕ್ಕೆ ಅವಕಾಶ ಇದೆ. ಸೊ ಆದ್ರಿಂದ ನಿಶ್ಚಿಂತರಾಗಿರಿ ಮತ್ತು ಫ್ರೀ ಕನ್ಸಲ್ಟೇಷನ್ ಕಾಲ್ ಅನ್ನ ಬುಕ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಡಿಟ್ಟೋ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ಕಾಲ್ ಬುಕ್ ಮಾಡಬಹುದು. ಇದು 100% ಫ್ರೀ. ಇನ್ನು ನಾವು ಹೆಲ್ತ್ ಕೇರ್ ಸೆಕ್ಟರ್ಗೆ ಬರೋದಾದ್ರೆ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಗಂಟೆಗಟ್ಟಲೆ ಕ್ಯೂ ನಿಲ್ಬೇಕಾಗಿಲ್ಲ. ಹಿರಿಯ ನಾಗರಿಕರಿಗಾಗಿಯೇ ಪ್ರತ್ಯೇಕ ಸಾಲುಗಳಿರುತ್ತೆ, ಹಾಗಾಗಿ ಇದನ್ನ ಕೂಡ ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಪ್ರೈವೇಟ್ ಹಾಸ್ಪಿಟಲ್ ವಿಚಾರಕ್ಕೆ ಬರೋದಾದ್ರೆ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಆಗಿರಬಹುದು ಅಥವಾ ಲ್ಯಾಬ್ಗಳಲ್ಲಿ ರಕ್ತ ಪರೀಕ್ಷೆ ಬ್ಲಡ್ ಟೆಸ್ಟ್ ಆಗಿರಬಹುದು ಅಥವಾ ಚಿಕಿತ್ಸೆ ವೆಚ್ಚದಲ್ಲಿ 10% ನಿಂದ 30% ವರೆಗೆ ನಿಮಗೆ ರಿಯಾಯಿತಿ, ನಿಮಗೆ ಡಿಸ್ಕೌಂಟ್ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಜಸ್ಟ್ ಕಾರ್ಡ್ ಅಲ್ಲ, ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯಲ್ಲಿ ನಿಮಗೆ ಆದ್ಯತೆ ಸಿಗುತ್ತೆ. ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಇದ್ರೂ ಕೂಡ ಹಿರಿಯ ನಾಗರಿಕರು ದೀರ್ಘಕಾಲ ಲೈನ್ ಅಲ್ಲಿ ಕಾಯಬೇಕಾಗಿಲ್ಲ. ಅವರ ಕೆಲಸಗಳಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ, ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಈ ಕಾರ್ಡ್ ನಿಮ್ಮ ಹತ್ರ ಇದ್ರೆ. ಇನ್ನು ಕೋರ್ಟ್ ವಿಚಾರಕ್ಕೆ ಬರೋದಾದ್ರೆ ಕೋರ್ಟ್ ನಲ್ಲೂ ಕೂಡ ಹಿರಿಯ ನಾಗರಿಕರ ಪ್ರಕರಣಗಳನ್ನ ಆದ್ಯತೆಯ ಮೇಲೆ ಶೀಘ್ರವಾಗಿ ವಿಚಾರಣೆ ನಡೆಸೋದಕ್ಕೆ ಅವಕಾಶ ಇರುತ್ತೆ. ಸೊ ಇವೆಲ್ಲ ಸೀನಿಯರ್ ಸಿಟಿಸನ್ ಕಾರ್ಡ್ ನಿಂದ ಸಿಗುವಂತ ಲಾಭಗಳು ಅಂತ ಹೇಳ್ಬೋದು. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಈ ಕಾರ್ಡ್ ಅನ್ನ ಪಡೆಯೋದಿಕ್ಕೆ ಅರ್ಹತೆ ಏನು, ಎಲಿಜಿಬಿಲಿಟಿ ಏನು? ಎಸ್, ಅಫ್ಕೋರ್ಸ್, ಈ ಕಾರ್ಡ್ ಅನ್ನ ನೀವು ಪಡಿಬೇಕು ಅಂತ ಹೇಳಿದ್ರೆ ಕೆಲವು ಅರ್ಹತೆಗಳು ನಿಮ್ಮ ಹತ್ರ ಇರಬೇಕಾಗತ್ತೆ. ಏನೇನದು? ಮೊದಲನೇದು, ನೀವು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು. ಎರಡನೇದು, ನಿಮ್ಮ ವಯಸ್ಸು ಕಡ್ಡಾಯವಾಗಿ 60 ವರ್ಷ ದಾಟಿರಬೇಕು, ಅಂತವರನ್ನೇ ಹಿರಿಯ ನಾಗರಿಕರು ಅಂತ ಹೇಳೋದು. ಮೂರನೇದು, ವಿಕಲಚೇತನ ಆಗಿರ್ಬೋದು ಹಿರಿಯ ನಾಗರಿಕರು ಕೂಡ ಈ ಕಾರ್ಡ್ ಅನ್ನ ಪಡೆಯೋದಿಕ್ಕೆ ಅರ್ಹರಾಗಿರ್ತಾರೆ. ಇನ್ನು ನಾಲ್ಕನೇದು, ಇನ್ ಕೇಸ್ ನೀವೇನಾದ್ರೂ ವಿಕಲಚೇತನರಾಗಿದ್ರೆ 60 ವರ್ಷ ಮೇಲ್ಪಟ್ರೆ ಅಂತಂದ್ರೆ ನಿಮಗೂ ಕೂಡ ಸೀನಿಯರ್ ಸಿಟಿಸನ್ ಕಾರ್ಡ್ ಸಿಗುತ್ತೆ. ಸೊ ಇಷ್ಟೆಲ್ಲ ಗೊತ್ತಾದ್ಮೇಲೆ ಎಸ್, ನಮಗೆ ಎಲಿಜಿಬಿಲಿಟಿ ಇದೆ ಅಥವಾ ನಮ್ಮ ಮನೆಯಲ್ಲಿರುವಂತಹ ಹಿರಿಯ ನಾಗರಿಕರಿಗೆ ಎಲಿಜಿಬಿಲಿಟಿ ಇದೆ. ಸೊ ಹಾಗಿದ್ರೆ ಈ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಏನೇನ್ ದಾಖಲೆಗಳು ಬೇಕು ಅಂತ ಕೇಳೋದಿದ್ರೆ ನೋಡಿ, ಆಧಾರ್ ಕಾರ್ಡ್ ಇರಬೇಕು, ಪ್ಯಾನ್ ಕಾರ್ಡ್ ಇರಬೇಕಾಗತ್ತೆ. ಅಷ್ಟೇ ಅಲ್ಲ, ಜನನ ಪ್ರಮಾಣ ಪತ್ರ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಅಥವಾ ನಿಮ್ಮ ಏಜ್ ಒಂದು ಪ್ರೂಫ್, ವಯಸ್ಸಿನ ಪುರಾವೆ ಇರಬೇಕಾಗತ್ತೆ. ಅದು SSLC ಮಾರ್ಕ್ಸ್ ಕಾರ್ಡ್ ಕೂಡ ಆಗಬಹುದು. ಅಷ್ಟೇ ಅಲ್ಲ, ಅಡ್ರೆಸ್ ಪ್ರೂಫ್ ಬೇಕು, ವಿಳಾಸದ ಪುರಾವೆ ಕೂಡ ನಿಮ್ಮ ಹತ್ರ ಇರಬೇಕು. ರೇಷನ್ ಕಾರ್ಡ್ ಜೊತೆಗೆ ಇತ್ತೀಚಿನ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಇರಬೇಕಾಗತ್ತೆ. ನೀವು ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಇವನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ದಾಖಲೆಗಳಾಯ್ತು, ಎಲಿಜಿಬಿಲಿಟಿ ಇದೆ. ಹಾಗಿದ್ರೆ ಈಗ ಬರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದಕ್ಕೆ ಅಪ್ಲೈ ಮಾಡೋದು ಹೇಗೆ, ಅರ್ಜಿಯನ್ನ ಸಲ್ಲಿಸೋದು ಹೇಗೆ? ನೋಡಿ, ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಸೀನಿಯರ್ ಸಿಟಿಸನ್ ಕಾರ್ಡ್ಗೆ ಅಂತ ಹೇಳಿ ಅದನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರ ಪೋಷಣೆ ಆಗಿರ್ಬೋದು ಕಲ್ಯಾಣ ಕಾಯ್ದೆಯ ಅಡಿಯಲ್ಲಿ ಎಲ್ಲಾ ರಾಜ್ಯಗಳಿಗೂ ಕೂಡ ಈ ಕಾರ್ಡ್ ಅನ್ನ ನೀಡೋದಿಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಸೊ ಹಾಗಾಗಿ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಆಗಿರ್ಬೋದು, ದೆಹಲಿ ಸರ್ಕಾರಗಳು ತಮ್ಮದೇ ಆದಂತಹ ಪ್ರತ್ಯೇಕ ಕಾರ್ಡ್ಗಳನ್ನ ಹಿರಿಯ ನಾಗರಿಕರಿಗೋಸ್ಕರ ನೀಡ್ತಾ ಇದೆ. ಸೊ ಈಗ ನೀವು ಕರ್ನಾಟಕದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಆಫ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತೇಳಿ ಅನ್ಕೊಂಡ್ರೆ ನಿಮ್ಮ ಹತ್ತಿರದ ಕರ್ನಾಟಕ 1 ಆಗಿರ್ಬೋದು ಅಥವಾ ಬೆಂಗಳೂರು 1 ಆಗಿರ್ಬೋದು, ಇಲ್ಲ ಗ್ರಾಮ 1 ಕೇಂದ್ರಗಳಿಗೆ ನೀವು ಭೇಟಿ ಕೊಟ್ಟು ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನಿಮ್ಮ ತಾಲೂಕು ಆಗಿರ್ಬೋದು, ಜಿಲ್ಲಾ ಮಟ್ಟದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ಬೇಕಾದ್ರೂ ತೆರಳಿ ನೀವು ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ನಾನಾಗ್ಲೇ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿದೆ, ಅದೆಲ್ಲವನ್ನ ಕೂಡ ನೀವಲ್ಲಿ ತಗೊಂಡು ಹೋಗ್ಬೇಕಾಗತ್ತೆ. ನೀವು ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಅದೆಲ್ಲ ನಿಮ್ಮ ಹತ್ರ ಇರಬೇಕಾಗತ್ತೆ. ಬೇಡಪ್ಪ, ಮನೆಯಲ್ಲೇ ಕೂತು ನಾನು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸ್ತೀನಿ ಅಥವಾ ನಮ್ಮ ಮಕ್ಕಳ ಹತ್ರ ಹೇಳಿ ಅರ್ಜಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದ್ರೆ, ಮೊದಲು
ಕರ್ನಾಟಕ ಸರ್ಕಾರದ ಅಧಿಕೃತ ಸೇವಾ ಸಿಂಧು ಪೋರ್ಟಲ್ಗೆ ನೀವು ಮೊದಲನೇದಾಗಿ ಭೇಟಿ ಕೊಡಬೇಕು. ನೋಡಿ, ಅದರ ಲಿಂಕ್ ಅನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಮೈನ್ ಪೇಜ್ ಅಲ್ಲಿ ನಿಮಗೆ ವಿಕಲಚೇತನರ ಹಾಗೆಯೇ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತ ಹೇಳಿ ಇದೆ. ಅದೇ ತರ ಇಂಗ್ಲಿಷ್ ನಲ್ಲಿ ನೋಡೋದಿದ್ರೆ ಡಿಪಾರ್ಟ್ಮೆಂಟ್ ಫಾರ್ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಅಂತ ಇದೆ. ಸೊ ಅಂತಹ ಆಪ್ಷನ್ ಇರುತ್ತೆ, ನೀವು ಅದನ್ನ ಕ್ಲಿಕ್ ಮಾಡಬೇಕು. ನಂತರ ಹಿರಿಯ ನಾಗರಿಕರ ಗುರುತಿನ ಚೀಟಿಗಾಗಿ ಅರ್ಜಿ ಅನ್ನುವಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಅಲ್ಲಿ ಕೇಳಿರುವಂತ ನಿಮ್ಮೆಲ್ಲ ವೈಯಕ್ತಿಕ ವಿವರಗಳು, ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಏಜ್ ಆಗಿರ್ಬೋದು, ಅದರ ಜೊತೆಗೆ ನಾನು ಈಗಾಗಲೇ ಹೇಳಿದ್ನಲ್ಲ ಏನೇನು ದಾಖಲೆಗಳು ಬೇಕು ಅಂತೇಳಿ, ಆ ದಾಖಲೆಗಳನ್ನ ಕೂಡ ನೀವು ಸ್ಕ್ಯಾನ್ ಮಾಡಿ ನೀವು ಅಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಹೇಳುವಂತ ಆಪ್ಷನ್ ಇರುತ್ತಲ್ಲ, ಆ ಸಬ್ಮಿಟ್ ಅಂತ ಹೇಳುವಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಸೊ ಅರ್ಜಿ ಯಶಸ್ವಿಯಾಗಿ ಸಲ್ಲಿಕೆಯಾದ ನಂತರ ನಿಮಗೆ ಅಕ್ನಾಲಜ್ಮೆಂಟ್ ನಂಬರ್ ಅಂತ ಬರುತ್ತೆ. ಸೊ ಅದನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಇದು ತುಂಬಾನೇ ಇಂಪಾರ್ಟೆಂಟ್. ಅಂದಹಾಗೆ ಎಲ್ಲಾ ಹಿರಿಯರು ಈ ಹಿರಿಯ ನಾಗರಿಕ ಕಾರ್ಡ್ ಅನ್ನ ಮಾಡಿಸೋದು ತುಂಬಾನೇ ಮುಖ್ಯ. ನೋಡಿ, ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಇದು ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಎಲ್ಲೂ ಕೂಡ ತೊಂದರೆ ಆಗದೇ ಇರೋ ರೀತಿ ಈ ಒಂದು ಕಾರ್ಡು ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರಲ್ಲ, ಫ್ರೀ ಆಗಿ ನೀವು ಈ ಕಾರ್ಡ್ ಅನ್ನ ಮಾಡಿಸ್ಬೋದು. ಆದ್ರೆ ನೀವು ಯಾವುದಾದ್ರೂ ಒಂದು ಸೇವಾ ಸಿಂಧು ಕೇಂದ್ರಗಳಿಗೆ ಹೋದಂತ ಸಂದರ್ಭದಲ್ಲಿ ಅವರು ಅರ್ಜಿ ಹಾಕಿ ಕೊಡೋದಕ್ಕೆ ಅಥವಾ ಪ್ರಿಂಟ್ ತೆಗೆಯೋದಕ್ಕೆ ಒಂದು ಸ್ವಲ್ಪ ಮೊತ್ತದ ಹಣವನ್ನ ಸರ್ವಿಸ್ ಚಾರ್ಜ್ ಆಗಿ ತೆಗೆದುಕೊಳ್ಬಹುದಷ್ಟೇ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಹಣವನ್ನ ನೀವಿಲ್ಲಿ ಕಟ್ಟಬೇಕಾಗಿಲ್ಲ. ಇನ್ನೊಂದು ನಿಮಗೆ ಮುಖ್ಯವಾದಂತ ವಿಚಾರ ಹೇಳಲೇಬೇಕು. ನೋಡಿ, ಈ ಸೌಲಭ್ಯ ಇರೋದು ಕೇವಲ ಕರ್ನಾಟಕದ ಕಾಯಂ ನಿವಾಸಿಗಳಿಗೆ ಮಾತ್ರ. NRIಗಳು ಇದಕ್ಕೆ ಅರ್ಜಿಯನ್ನು ಹಾಕೋದಿಕ್ಕೆ ಬರಲ್ಲ. ಸೊ ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಅರ್ಜಿ ಸಲ್ಲಿಸಿದ ಮೇಲೆ ನಿಮ್ಮ ದಾಖಲೆಗಳೆಲ್ಲ ಸರಿಯಾಗಿದ್ರೆ ಒಂದು 15ರಿಂದ 30 ದಿನಗಳ ಒಳಗಡೆ ಈ ಕಾರ್ಡ್ ಇದೆಯಲ್ಲ ಅದು ನಿಮ್ಮ ಕೈಗೆ ಸಿಗುತ್ತೆ. ಸೊ ಒಂದು ವೇಳೆ ನಿಮ್ಮ ಕಾರ್ಡ್ ಏನಾದ್ರೂ ಕಳೆದೋಯ್ತು ಅಂತ ಹೇಳಿದ್ರು ಕೂಡ ನೀವು ಟೆನ್ಷನ್ ಆಗೋದಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಹಳೆಯ ವಿವರಗಳನ್ನ ಕೊಟ್ಟು ಬೇಕಿದ್ರೆ FIR ಪ್ರತಿಯನ್ನ ತೋರಿಸಿ ಆನ್ಲೈನ್ ಅಥವಾ ಆಫ್ಲೈನ್ ನಲ್ಲಿ ನೀವು ಇನ್ನೊಂದು ಕಾರ್ಡ್ ಅನ್ನ ಅಷ್ಟೇ ಸುಲಭವಾಗಿ ಅಪ್ಲೈ ಮಾಡಿ ಪಡ್ಕೊಳ್ಳೋದಿಕ್ಕೆ ಅವಕಾಶ ಇದೆ. ಸೊ ಇನ್ನು ನೀವು ಕರ್ನಾಟಕದಲ್ಲಿ ಪಡೆದಂತ ಈ ಸೀನಿಯರ್ ಸಿಟಿಸನ್ ಕಾರ್ಡ್ ಇದೆಯಲ್ಲ, ಇದನ್ನು ದೇಶಾದ್ಯಂತ ವಯಸ್ಸಿನ ಪುರಾವೆಯಾಗಿ, ಏಜ್ ಪ್ರೂಫ್ ಆಗಿ ಬಳಸೋದಿಕ್ಕೆ ಅವಕಾಶ ಇದೆ. ಸೊ ನೋಡಿದ್ರಲ್ಲಿ ಈ ಒಂದು ಕಾರ್ಡು ನಮ್ಮ ಮನೆಯ ಹಿರಿಯರ ಬದುಕನ್ನ ಎಷ್ಟು ಈಸಿ ಮಾಡುತ್ತಲ್ವಾ. ಸೊ ಕಾರ್ಡ್ ಬಂದ ಮೇಲೆ ಅದನ್ನ ಲ್ಯಾಮಿನೇಷನ್ ಮಾಡಿಸಿ ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ಳಿ. ಎಲ್ಲೇ ಟ್ರಾವೆಲ್ ಮಾಡ್ತೀರಿ ಅಂತ ಹೇಳಿದ್ರು ಕೂಡ, ಎಲ್ಲೇ ಹಾಸ್ಪಿಟಲ್ಗೆ ಹೋಗ್ತೀರಿ ಅಂತಾದ್ರೂ ಕೂಡ, ಅಥವಾ ಎಲ್ಲೇ ಹೋಗ್ತೀರಿ ಅಂತಾದ್ರೂ ಕೂಡ ನೀವು ಈ ಕಾರ್ಡು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡ್ರೆ ಅದರಿಂದ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ಮಾಹಿತಿ ನಿಮ್ಮ ಮನೆಯವರಿಗೆ ಅಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತಲು ಇರುವಂತ ಎಲ್ಲಾ ಹಿರಿಯರಿಗೂ, ಕಿರಿಯರಿಗೂ, ಅವರ ಫ್ಯಾಮಿಲಿ ಮೆಂಬರ್ಸ್ಗೂ, ಫ್ರೆಂಡ್ಸ್ ಗ್ರೂಪ್ನಲ್ಲೂ ಕೂಡ ಶೇರ್ ಮಾಡಿ. ಯಾಕಂದ್ರೆ ಅವರಿಗೂ ಕೂಡ ಮಾಹಿತಿ ಸಿಕ್ಕಿದ್ರೆ ಅವರು ಕೂಡ ಈ ಸೀನಿಯರ್ ಸಿಟಿಸನ್ ಕಾರ್ಡ್ನಿಂದ ಪ್ರಯೋಜನವನ್ನ ಪಡ್ಕೊಳ್ಬಹುದು. ನೋಡಿ, ಎಷ್ಟೋ ಜನ ಸೀನಿಯರ್ ಸಿಟಿಸನ್ ಕಾರ್ಡ್ ಅನ್ನ ಮಾಡಿಸಿರೋದಿಲ್ಲ. ಸೊ ಅವರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಈಸಿಯಾಗಿ ನೀವು ಅಪ್ಲೈ ಮಾಡಬಹುದು. ಸೊ ಏನಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಪ್ರಶ್ನೆಯನ್ನ ಕೇಳಿ, ನೇರವಾಗಿ ನೀವು ಕೇಳಿದ್ರೆ ಅಲ್ಲಿ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.